ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ಏಕೆ ಕಣ್ಣೀರು? ನೀವು ಮಾಡಿರುವ ಘನ ಕಾರ್ಯಕ್ಕೆ ಕಣ್ಣೀರು ಹಾಕದೆ ಆನಂದ ಪಡಬೇಕೇನು? ಜನ್ಮ ಕೊಟ್ಟ ತಂದೆಯನ್ನ ಕೇವಲ ಒಬ್ಬ ಮಾನವನು ಅಪಮಾನ ಮಾಡಿಬಿಟ್ಟನಲ್ಲ. ಭೃಗು ಮಹರ್ಷಿ ಮಹಾಜ್ಞಾನಿ. ಯಾವುದೋ ಘನಕಾರ್ಯ ಸಾಧಿಸುವ ಸಲುವಾಗಿ ಆ ರೀತಿ ವರ್ತಿಸಿರಬಹುದೇ ಹೊರತು ಅನ್ಯತಾ ಅಲ್ಲ. ಸಮಾಧಾನ ತಂದುಕೋ ದೇವಿ. ಸಮಾಧಾನ? ಈ ಮಹಾಲಕ್ಷ್ಮಿಗೆ ಅಪಚಾರ ಮಾಡಿದ ಆ ಭೃಗುವಿಗೆ ತಕ್ಕ ದಂಡನೆ ಆದರೆ ಮಾತ್ರ ನನಗೆ ಸಮಾಧಾನ. ಅನವರತ ನನ್ನ ಹೃದಯ ಮಂದಿರದಲ್ಲಿ ವಾಸ ಮಾಡುವ ನಿನಗೆ ನಿಜ ಭಕ್ತರೊಡನೆ ನನಗಿರುವ ಹೃದಯ ಸಂಬಂಧವೇನೆಂದು ನಿನಗೆ ತಿಳಿಯದೆ ಅಷ್ಟಕ್ಕೂ ಭೃಗುವಿನ ಪಾದ ಸ್ಪರ್ಶವಾದದ್ದು ನನಗೆ. ನಿಮಗಲ್ಲ ಅವನು ಒದ್ದದ್ದು. ಸದಾ ನಾನು ವಾಸ ಮಾಡುವ ಈ ವಕ್ಷಸ್ಥಳಕ್ಕೆ ಮಹಾಲಕ್ಷ್ಮಿ ನಿಲಯಕ್ಕೆ ಅವನು ಅಪಚಾರ ಮಾಡಿದ್ದು. ಶ್ರೀಪತಿ ಎದುರಲ್ಲಿ ಶ್ರೀದೇವಿಯ ಮಂದಿರವನ್ನು ತೃಣದಂತೆ ಭಾವಿಸಿ ಕಾಲಿನಿಂದ ಜಾಡಿಸಿದ ಗರ್ವಾಂಧನನ್ನು ಶಪಿಸದೆ ದಂಡಿಸದೆ ಉಪಚರಿಸಿದ್ದೂ ಅಲ್ಲದೆ ನನ್ನೆದುರಿಗೆ ಅವನನ್ನು ಕೊಂಡಾಡುವಿರಾ? ಲೋಕಮಾತೆಯ ಮಡಿಲಿನಲ್ಲಿ ಮಲಗಿರುವ ಮಗು ಅಳುತ್ತಾ ಎದೆಗೆ ಕಾಲು ತಾಕಿಸಿದರೆ ಹೆತ್ತವಳು ಅದನ್ನು ಕೋಪದಿಂದ ಬಿಸುಡಿ ದಂಡಿಸುತ್ತಾಳೇನು? ಪಾದದಿಂದ ಒದ್ದು ಘಾಸಿಗೊಳಿಸಿದವನ ಮೇಲೆ ಪ್ರೀತಿ, ಪಾದ ಪೂಜಿಸಿ ಪಾದ ಕಮಲಗಳಲ್ಲೇ ಆಶ್ರಯಿಸಿದ್ದ ನನಗೆ ಬೇಡದ ನೀತಿ. ಯಾವ ಸ್ಥಳದಲ್ಲಿ ನನಗೆ ರಕ್ಷಣೆ ಇಲ್ಲವೋ, ಯಾವ ಸ್ಥಳದಲ್ಲಿ ನನಗೆ ಪುರಸ್ಕಾರ ಇಲ್ಲವೋ ಆ ಸ್ಥಳದಲ್ಲಿ ಕ್ಷಣಕಾಲವೂ ನಾನು ನಿಲ್ಲುವುದಿಲ್ಲ. ಸರಿಯಾಗಿ ನುಡಿದೆ ತಾಯಿ, ಸರಿಯಾಗಿ ನುಡಿದೆ. ಅಮ್ಮ, ನೀವು ಯಾವುದೇ ಕಾರಣಕ್ಕಾಗಲಿ ಈ ನಿಮ್ಮ ನಿರ್ಧಾರವನ್ನು ದಯಮಾಡಿ ಬದಲಿಸಬೇಡಿ. ನಾರದ, ಏನು ಹೇಳುತ್ತಿರುವೆ? ಯೋಚನೆ ಮಾಡಿ ತಾಯಿ. ಶ್ರೀನಿವಾಸನ ಮನಸ್ಸನ್ನು ತಲ್ಲಣಗೊಳಿಸಬೇಡಿ. ಕ್ಷಣಕಾಲ ಶಾಂತವಾಗಿ. ಇಲ್ಲ, ಖಂಡಿತ ಇಲ್ಲ. ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ಒಂದು ಕ್ಷಣವೂ ನಾನು ನಿಲ್ಲುವುದಿಲ್ಲ. ಲಕ್ಷ್ಮಿ, ಲಕ್ಷ್ಮಿ, ಮಹಾಲಕ್ಷ್ಮಿ! ಅಯ್ಯೋ, ಕಾಪಾಡಿ! ಯಾರಾದರೂ ಯಾನೆಯಿಂದ ನನ್ನನ್ನು ಕಾಪಾಡಿ! ಕಾಪಾಡಿ! ಈ ದುಷ್ಟ ಆನೆಯಿಂದ ಕಾಪಾಡಲು ಯಾರೂ ಇಲ್ಲವೇ? ಅಯ್ಯೋ! ಆ ಆನೆ ಹೊರಟು ಹೋಯಿತು. ಭಯಪಡುವ ಅಗತ್ಯವಿಲ್ಲ. ಧೈರ್ಯವಾಗಿ ಕಣ್ಣು ಬಿಡಬಹುದು. ನಿಮ್ಮಿಂದ ಬಹಳ ಉಪಕಾರವಾಯಿತು. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸನೆಂದು. ನೀವಿರುವ ಸ್ಥಳ? ಇಲ್ಲೇ ಶೇಷಾಚಲದಲ್ಲಿ ಗೋಕುಲ ದೇವಿಯ ಆಶ್ರಮವಿದೆ. ಅಲ್ಲೇ ನನ್ನ ವಾಸ. ನಿಮ್ಮ ಹೆಸರು? ನಾನು ಆಕಾಶರಾಜನ ಕುವರಿ. ಪದ್ಮಾವತಿ ನನ್ನ ಹೆಸರು. ಬಹಳ ಸುಂದರವಾಗಿದೆ. ಏಕೆ ಹೀಗೆ ನೋಡುತ್ತಿರುವಿರಿ? ನೀವು ನನ್ನನ್ನು ನೋಡುತ್ತಿರುವಿರಲ್ಲ, ನಾನು ನಿಮ್ಮನ್ನು ನೋಡಿದರೆ ತಪ್ಪೇ? ತಪ್ಪೇನೂ ಇಲ್ಲ, ನೋಡಬಹುದು. ರಸಿಕರು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಆನಂದಿಸದಿದ್ದರೆ ಆ ಸೌಂದರ್ಯ ವ್ಯರ್ಥವಾಗಿ ಹೋಗುವುದು. ಹಾಗೆಂದಿಗೂ ಆಗದು. ಪೂಜೆಗೆ ಸಲ್ಲಬೇಕಾದ ನಿನ್ನಂತಹ ಸುಂದರವಾದ ಪುಷ್ಪವನ್ನು ಇನ್ನು ಹೆಚ್ಚು ಕಾಲ ಗಿಡದಲ್ಲಿ ಬಿಟ್ಟಿರಲಾರೆ. ಹಾಗಾದರೆ ನೀವು ನನ್ನನ್ನು ಸ್ವೀಕರಿಸುತ್ತೀರಾ? ಅನುಮಾನವೇಕೆ? ಈ ಶ್ರೀನಿವಾಸನಿರುವುದೇ ಪದ್ಮಾವತಿಗಾಗಿ.